Hi guys, welcome to our YouTube channel. ಇವಾಗ ಟೈಮ್ ಬಂದು 9:30. ಏನು ರಾತ್ರಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಇವತ್ತೊಂದು ಮಲಯಾಳಂ ದೃಶ್ಯಂ 3 ಅಂತ ಮೂವಿ ರಿಲೀಸ್ ಆಗಿದೆ. ಎವ್ರಿ ಒನ್ ಮೈಟ್ ನೋ. ದೃಶ್ಯಂ 1, 2 ಎಲ್ಲರೂ ನೋಡಿರ್ಬೋದು. ವೆರಿ ಫೇಮಸ್. ಡಬ್ ಕೂಡ ಆಗಿದೆ, ಅಂದ್ರೆ ಮಲಯಾಳದಿಂದ ಕನ್ನಡಕ್ಕೆ ಕೂಡ ಡಬ್ ಎಲ್ಲ ಆಗಿದೆ. ಸೊ ಅಷ್ಟು ಅಮೇಸಿಂಗ್ ಮೂವಿ. ಸೊ ದೃಶ್ಯಂ 3 ಇವತ್ತು ರಿಲೀಸ್ ಆಗಿದ್ದು. ಸೊ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ ಮನೆಯವರೆಲ್ಲರೂ ಸಹ. ನಾವು ಯೂಶಲಿ ಹೋಗುವಾಗ ಹಿಂದಿ ಮೂವೀಸ್ ಎಲ್ಲರೂ ಬರೋದಿಲ್ಲ, ಯಾಕಂದ್ರೆ ಅಷ್ಟಿಷ್ಟ ಇರೋದಿಲ್ಲ ಕೆಲವರಿಗೆ. ಸೊ ಇದು ಮಲಯಾಳ ಮೂವಿ, ಎವ್ರಿ ಒನ್ ಆರ್ ಇಂಟ್ರೆಸ್ಟೆಡ್. ಸೊ ದೃಶ್ಯಂ 1, 2 ಎರಡು ನೋಡಿದ್ದೇವೆ. ಥರ್ಡ್ ನೋಡ್ಲಿಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ಸೊ ಊಟ ಮಾಡಿ ಇಲ್ಲಿಂದ ಹೊರಡುವ. ಅಮ್ಮ ಅಂತ ಐ ಥಿಂಕ್ ಟೊಮೆಟೊ ರೈಸ್ ಮಾಡಿಟ್ಟಿದ್ದಾರೆ. ಇಲ್ಗೋ ಗೈಸ್. ನೋಡಿ ನಾನು ಹೇಗೆ ರೆಡಿ ಆಗಿದ್ದೇನೆ. ದಿಸ್ ಇಸ್ ಮೈ ಪ್ರೀ ವೆಡ್ಡಿಂಗ್ ಔಟ್ಫಿಟ್, ಅಂದ್ರೆ ಟಾಪ್. ಸೊ ಆಫ್ಟರ್ ಪ್ರೀ ವೆಡ್ಡಿಂಗ್ ನಾನು ಇವತ್ತೇ ಡ್ರೆಸ್ ಆಗ್ತಿರೋದು. ಮನೆಗೆ ಪ್ರಜ್ವಲ್ ಎಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ ನೋಡುವ. ನೋಡಿ ಗೈಸ್, ಟೊಮೆಟೊ ರೈಸ್, ಕರ್ಡ್. CSK ಮ್ಯಾಚ್ ಕೂಡ ಆಗ್ತಾ ಉಂಟು ನೋಡಿ. ಇವತ್ತು CSK ಔಟ್ ಆದ್ರೆ ಇಲ್ಲಲ್ಲ, ಪ್ಲೇ ಆಫ್ ಇಂದ ಔಟ್ ಅಷ್ಟೇ. ಲೆಟ್ಸ್ ಗೋ ಗೈಸ್. 10 o'clock ಆಗಿದೆ. 10:25ಗೆ ಶೋ. ಉತ್ರಳ್ಳಿಲೇ ಇರೋದು ಥಿಯೇಟರ್. ಬನ್ನಿ, ಎಲ್ಲರೂ ವೇಟ್ ಮಾಡ್ತಾ ಇದ್ದಾನೆ. ಅರ್ಜೆಂಟ್ ಮಾಡಿದೆ. ಪ್ರಜ್ವಲ್ ಬರೋದೇ ಲಾಸ್ಟ್. ನಾವೆಲ್ಲ ರೆಡಿ ಆಗಿದ್ದೇವೆ. ಇವತ್ತು ಫುಲ್ ಬ್ಯಾಂಗ್ಳೂರಲ್ಲಿ ಫುಲ್ ಮಳೆ ಗೈಸ್, ಫುಲ್ ಮಳೆ, ಜೋರು ಮಳೆ ಬಂದಿತ್ತು. ಥ್ಯಾಂಕ್ ಗಾಡ್ ಇವಾಗ ನಿಂತಿದೆ. ವಿ ರೀಚ್ಡ್. ನೋಡಿ ದೃಶ್ಯಂ 3 ನೋಡಿ ಗೈಸ್, ಆಲ್ರೆಡಿ ಜನ ಇದ್ದಾರೆ. ಆಕ್ಚುಲಿ ಆಲ್ ದೀಸ್ ಪೀಪಲ್ ಆರ್ ಮಲಯಾಳೀಸ್. ಮುಖ ನೋಡಿದ್ರೆ ಹೇಳ್ಬೋದು. ಮೂವಿ ಇರುದಲ್ಲ ಎಲ್ಲ ದೃಶ್ಯಂ 3. ಸೊ ಎಲ್ಲ ಸಹ ಮಲಯಾಳೀಸ್, ನಮಗೆ ನೋಡ ಗೊತ್ತಾಗ್ತದೆ. ನೋಡಿ ಪ್ರಜ್ವಲ್, ಸಾಂಕು, ನಾನು ಬರೀ ಸಾಂಕು ಒಟ್ಟಿಗೆ ಬಂದದ್ದು. ಇನ್ನೊಂದು ಯಾವ್ದೋ ಮೂವಿ ಉಂಟಲ್ಲ, ಕುರುಪ್ ಅಲ್ಲ, ಅದು ಸೂರ್ಯಂದು ಉಂಟಲ್ಲ ಕುರುಪ್ ಮೂವಿ. ಸಾರಿ, ಕರುಪು. ಕುರುಪ್ ಒಂದು ಮಲಯಾಳದಲ್ಲಿ ಉಂಟಲ್ಲ ಮೂವಿ. ಕಮಿಂಗ್ ಸೂನ್. ಯಾವಾಗ ಇದು ಟಾಕ್ಸಿಕ್? ಓ, ಅದು ಮೊದ್ಲಿಂದು, ಅದನ್ನ ಚೇಂಜ್ ಮಾಡ್ಲಿಲ್ಲ ನೋಡಿ. ದೃಶ್ಯಂ 3 ಎಲ್ಲರ ಉಂಟಾ ಅಂತ ನೋಡಿ. May 31st ಇವತ್ತೇ ರಿಲೀಸ್ ಆದದ್ದು. ಏನಾದ್ರು ತಗೊಂಡು ಹೋಗ ತಿನ್ಲಿಕ್ಕೆ, ಆಮೇಲೆ ಬರ್ಬೇಕಾದ್ರೆ ಫುಲ್ ರಶ್ ಆಗ್ತದೆ. ಅದಕ್ಕೆ ಇವಾಗಲೇ ಬರುವ ಅಂತ. ಚೀಸ್ ಪಾಪ್ಕಾರ್ನ್ ಸ್ಮಾಲ್ 2 ತೆಗಿ. ಮತ್ತೆ ನೋಡಿ, ಅಮ್ಮ ಬರ್ತಾ ಇದ್ದಾರೆ ನೋಡಿ ಸೆಲೆಕ್ಷನ್ ಮಾಡ್ಲಿಕ್ಕೆ. ಜ್ಯೂಸ್, ಸಾಂಕು ನೋಡಿ. ಮನೆಗೆ ಸ್ಕ್ರೀನ್ ಮನೇಲಿ ಇರೋದು. ಎಲ್ಲರೂ ಮಲಯಾಳೀಸ್ ಇರುದು. ಬರ್ತಾ ಇದಾರಲ್ಲ, ಹೊರಗಿದ್ದಾರಲ್ಲ. ಹೌದಲ್ಲ. ಮೂವಿ ಮುಗೀತು. ರಿವ್ಯೂ ಮನೆಗೆ ಹೋದ ಮೇಲೆ ಹೇಳ್ತೀನಿ. ಗೈಸ್, ಆಫ್ಟರ್ ಲಾಂಗ್ ಟೈಮ್ ಬ್ಯಾಂಗ್ಳೂರಲ್ಲಿ ಚಳಿ ಅಂತ ಫೀಲ್ ಬರ್ತಾ ಉಂಟು. ಒಳ್ಳೆ ಮಳೆ ಬಂದಿತ್ತು. ನಮ್ಮ ಮೂವಿ ನೋಡೋ ಗ್ಯಾಪ್ ಅಂದ್ರೆ ಆವಾಗ ಸಹ ಬಂದಿತ್ತು,
ಮೂವಿ ನೋಡ್ಬೇಕಾದ್ರೂ ಕೂಡ ಜೋರು ಮಳೆ ಬರ್ತಿತ್ತು. ಅದು ಇಂಟರ್ವೆಲ್ ಅಲ್ಲಿ ಪ್ರಜ್ವಲ್ ಹೋದಾಗ ಹೇಳಿದ್ದು. ಇವಾಗ ತುಂಬಾ ತಂಪುಂಟು ವೆದರ್. ಐ ಥಿಂಕ್ ಮೋರ್ ದನ್ 2 months ಆದ್ಮೇಲೆ ಈ ಫೀಲ್ ಬರ್ತಾ ಇರೋದು. ನಂಗೆ ಗಡಗಡ ಆಗ್ತಾ ಉಂಟು. ಇಲ್ಲ ಜಾಕೆಟ್ ಅಲ್ಲಿ ತಗೊಂಡ್ ಬರ್ತಿದ್ವಿ, ಸೆಕೆ ಹಿಡಿತಿರ್ಲಿಲ್ಲ. ಗೈಸ್ ಗೋಯಿಂಗ್ 1 o'clock ಮೇಲೆ ಆಯ್ತು. 1:30 ಹತ್ರ ಆಗ್ತಾ ಬಂತು. ವಿ ಆರ್ ಗೋಯಿಂಗ್. ಓಕೆ ಗೈಸ್, ಮನೆಗೆ ರೀಚ್ ಆದ್ವಿ ಆಲ್ರೆಡಿ. ಟೈಮ್ ಬಂದು 1:30. ಓಕೆನಾ. ಸೊ ಎಲ್ಲರ ರಿವ್ಯೂ ಅನ್ನು ಒಟ್ಟಿಗೆ ಹೇಳ್ತಿದ್ದೇನೆ. ಈಗಲೆಲ್ಲ ಮಲಗೋ ಟೈಮ್ ಆಯ್ತು. ಸೊ ನಾ ಬರ್ಬೇಕಾದ್ರೆ ಕೇಳ್ತಾ ಇದ್ದೆ ಹೇಗೆ ಅನ್ಸಿತ್ತು ಅಂತ. ಆಬ್ವಿಯಸ್ಲಿ ದೃಶ್ಯಂ 1, 2 ನಮ್ಗೆ ಹೇಗೆ ಡಿಸಪಾಯಿಂಟ್ಮೆಂಟ್ ಮಾಡ್ಲಿಲ್ವೋ ಅದಕ್ಕಿಂತ ಜಾಸ್ತಿ ದೃಶ್ಯಂ 3 ಇತ್ತು. ಅವ್ರು ಹೇಗೆ ಸ್ಟೋರಿ ಮಾಡಿದ್ರು ಅಂತ ನಮ್ಗೆ ತುಂಬಾ ಆಶ್ಚರ್ಯ ಇತ್ತು. ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಉಂಟು. ಆಮೇಲೆ ಮೋಹನ್ಲಾಲ್ ಆಕ್ಟಿಂಗ್ ಇತ್ತು ಮಸ್ತ್. ಎಲ್ಲ ಸಿಂಪಲ್ ಆಗಿ ಅವನ ಆಕ್ಟಿಂಗ್ ಮಾಡ್ತಾ ಇದ್ದಿದ್ದು. ಏನು ದೊಡ್ಡ ಕಾಂಪ್ಲಿಕೇಟೆಡ್ ಡೈಲಾಗ್ಸ್ ಏನು ಇರ್ಲಿಲ್ಲ. ಅಟ್ ದಿ ಎಂಡ್ ಅವನ ಪಂಚ್ ಲೈನ್ಸ್, ಸಣ್ಣ ಸಣ್ಣ ಲೈನ್ಸ್ ಕೂಡ ನಮ್ಗೆ ಥಿಯೇಟರ್ ಅಲ್ಲಿ ಥ್ರಿಲ್ ತರ್ತಿತ್ತು. ಮತ್ತೆ ಥಿಯೇಟರ್ ಅಲ್ಲಿ ಎಲ್ಲ ಮಲಯಾಳೀಸ್ ಇದ್ದ ಕಾರಣ ನಮ್ಗೆ ಇನ್ನೂ ಜೋಶ್ ಜಾಸ್ತಿ ಆಯ್ತು. ಬಿಕಾಸ್ ಎಲ್ಲ ಆಲ್ರೆಡಿ ಸಪೋರ್ಟರ್ಸ್, ಮಲಾಲೇಟನ್ ಫ್ಯಾನ್ಸ್ ತುಂಬಾ ಇದ್ರು. ಆಮೇಲೆ ಗೊತ್ತಿಲ್ಲ, ಮೇ ಬಿ ದೃಶ್ಯಂ 4 ಕೂಡ ಬರ್ಬೋದು. ಆ ತರ ಇದೆ ಎಂಡಿಂಗ್. ಓಕೆ, ಎಂಡಿಂಗ್ ತು ಮಸ್ತ್. ಆಮೇಲೆ ನೀವು ಕೆಲವು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಅದರಲ್ಲಿ. ಗೈಸ್ ಮಸ್ಟ್ ವಾಚ್ ಮೂವಿ. ಎಸ್ಪೆಷಲಿ ನನ್ನ ಮನೆಯವರು, ಅಕ್ಕ ತಂಗಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಯು ಗೋ ಗೈಸ್, ವಾಚ್ ದ ಮೂವಿ, ಎಂಜಾಯ್. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್ ಬಾಯ್.